ಥ್ಯಾಂಕ್ ಯು. ಗೌರವಾನ್ವಿತರಾದ ಪ್ರಿನ್ಸಿಪಲ್ ಫಾದರ್ ಅವರೇ, ಶಾಲೆ ಟೀಚರ್ಸ್ಗಳೇ, ಗಾರ್ಡಿಯನ್ಗಳೇ, ಪ್ರಿಯ ವಿದ್ಯಾರ್ಥಿನಿಯ ಬಂಧುಗಳೇ, ಮುಖ್ಯಮಂತ್ರಿಗಳು ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಡೆಲ್ಲಿಗೆ ಹೋಗಿರೋದ್ರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ತಗೊಂಡು ನಾನು ಬಂದಿದ್ದೀನಿ. MLA ಸಾಹೇಬ್ರು ಹೇಳಿರೋ ಪ್ರಕಾರ ನಾನೀಗ ತುಂಬಾ ಸಂತೋಷವಾಗಿದ್ದೀನಿ. ಸತ್ಯವನ್ನ ಇವರೆಲ್ಲ ಮುಚ್ಚಾಕಿ ಮಹಾತ್ಮ ಗಾಂಧಿ ನಡೆದಿರೋ ದಾರಿಯಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಬೇಕಾಗಿ ಬರತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ನೀವು ನಂಬಿರುವಂತಹ ದೇವರು ಅದು ನಮ್ಗೆ ಕೈ ಕೊಡ್ಲಿಲ್ಲ. ಅದೇ ನನಗೆ ಸಂತೋಷ. ನನ್ನ ಜೀವನನೇ ಈ ರಾಜಕೀಯಕ್ಕೆ ಪಣವಾಗಿಡಬೇಕು ಅಂತ, ಅಧಿಕಾರಕ್ಕೆ ಬೆಲೆ ಕೊಟ್ಟು ನನ್ನಲ್ಲಿರುವಂತಹ ಗೌರವವನ್ನ ತೆಗಿಬೇಕು ಅಂತ ನೋಡ್ತಾರೆ. ಆದ್ರೆ ಒಂದು ತಪ್ಪನ್ನು ಮಾಡದೇ ಇರೋನ್ಗೆ ಶಿಕ್ಷೆ ಕೊಡ್ಬೇಕು ಅಂತ ನಾವು, ಅದು ಆಗೋವಂತ ಕೆಲ್ಸನ? ಅದು ನಮ್ಮ ಸ್ವಂತ ಜಾಗದಲ್ಲೇ ನನ್ನ ಹೆಸರನ್ನ ಹಾಳು ಮಾಡಿ ಮಜಾ ತಗೋಬೇಕು ಅಂತ ಹೇಳಿ ಒಂದು ಹೆಂಗಸು, ಅದು ನನ್ನ ಸ್ಟಾಫ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಆ ಹೆಂಗ್ಸ್ ಮಾಡ್ತಿದ್ದಂತಹ ನಾಟಕನ ನನ್ನ ಕಣ್ಣಾರೇನೆ ಗುರ್ತಿಸಿದ್ದಾದ್ಮೇಲೆನೆ ಮದುವೆ ಆಗಿದ್ರು ಕೂಡ ವಿಧವೆ. ನಮ್ಮ ಭಾರತ ಮಾತೆಗೆ ಇದೊಂದು ಕಳಂಕ ತರುವಂತಹ ಕೆಲಸನ ಮಾಡ್ದಂಗಾಯ್ತು. ತನ್ನ ಆಸೆನ ಈಡೇರಿಸಿದ ಮೇಲೆ ನನ್ನನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇದ್ದು ಆ ಹೆಂಗಸು. ವಿದ್ಯೆ ಕಲಿಯುವಂತಹ ಈ ದೇವಸ್ಥಾನದಲ್ಲಿ ಆ ಹೆಂಗಸು ಇದ್ದಾಳೆ ಅಂತಂದ್ರೆ ಖಂಡಿತವಾಗ್ಲೂ ಏನೋ ಒಂದು ಮಾಡಿರ್ತಾಳೆ. ಹಾಗಿದ್ದಾಗ ಒಂದು ಮುಖ್ಯವಾದ ಕಾರಣವನ್ನ ಇಟ್ಕೊಂಡು ಒಂದು ಸುಂದರವಾದ ಸುಳ್ಳಿನ ಪ್ರಸಂಗ ಅಂತ ನಾನು ಬುಕ್ ಬರ್ದು ಇಲ್ದೇ ಇರೋ ಎಲ್ಲ ಕಟ್ಟುಕತೆನ ಹೇಳಿ ನನ್ನ ವಿರುದ್ಧವಾಗಿ ಒಂದು ಕೇಸ್ ಹಾಕಿ ಸತ್ಯ ಗೆಲ್ತು. ಕೋರ್ಟು ನನ್ನನ್ನ ನಿರಪರಾಧಿ ಅಂತ ಹೇಳ್ತು. ಇಷ್ಟೆಲ್ಲ ನಡೆದಿದ್ರು ಕೂಡ ನನ್ಗೆ ಅವ್ರ ಮೇಲೆ ಕೋಪನೂ ಇಲ್ಲ. ಅವರು ಮನಸಾರೆ ಅವ್ರು ಮಾಡಿರೋ ತಪ್ಪು ನಿಜ ಅಂತ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ರೆ